ಧನ್ಯವಾದಗಳು. ನಿಮ್ಮಿಂದ ನನಗೆ ಸುಮಾರಷ್ಟು ಫಿಲ್ಮಿಗೆ ಸಿಕ್ಕಾಪಟ್ಟೆ ಪ್ರಮೋಷನ್ಸ್ ಆಗಿದೆ ಆ್ಯಂಡ್ ನೀವಿಲ್ಲದೆ ನಮ್ಮ ಕನ್ನಡ ಸಿನಿಮಾಗೆ ಆ್ಯಕ್ಚುಲಿ ಫ್ಯೂಚರ್ ಇಲ್ಲ ಅಂತ ಹೇಳ್ಬೋದು. ಬಿಕಾಸ್ ನೀವು ಇದ್ದಿದ್ದಕ್ಕೆ ನಮ್ಮ ಪ್ರತಿ ಮೂವಿ ಕೂಡ ಹಿಟ್ ಆಗುತ್ತೆ, ಪ್ರತಿ ಜನರ ತನಕ ಮುಟ್ಟತ್ತೆ. ಸೊ ಅದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಇವಾಗ ಕ್ವಶನ್ ಕೇಳ್ದಂಗೆ ಇವಾಗ ಏನಾದರೂ ಶೂಟ್ ಮಾಡಿದ್ರ ಅಂತ ಕೇಳಿದ್ರೆ, ಸೊ ಅಷ್ಟು ಫ್ಯೂಚರಿಸ್ಟಿಕ್ ಆಗಿ ಅವ್ರು ಪ್ಲಾನ್ ಮಾಡಿದ್ರೋ ಗೊತ್ತಿಲ್ಲ, ಬಟ್ ಎಲ್ಲದೂ ಸಮಯಕ್ಕೆ ತಕ್ಕಂತೆ ಕೂಡಿ ಬಂದಿದೆ ಅಂತ ಹೇಳ್ಬೋದು. ಈ ಟೈಮಿಗೆ ಮೂವಿ ರಿಲೀಸ್ ಆಗಬೇಕಿತ್ತು, ಮೋಸ್ಟ್ಲಿ ಅದಕ್ಕೆ ಇಷ್ಟು ರಿಲೀಸ್ ಆಗಿರ್ಬೋದು ಅಂತ ಅನ್ಸುತ್ತೆ. ಸೊ ಕೆಲವು ಡೈಲಾಗ್ಸ್ ಇದಾವೆ, ಅದು ನಂಗೂ ಅದೇ ಅನಿಸ್ತಿದ್ದು ಯಾವಾಗ ಅಂತ. ಬಿಕಾಸ್ ದಿಗಂತ್ ಸರ್ದೇ ಬೇರೆ ಟೈಮಲ್ಲಿ ಶೂಟ್ ಆಗಿರುತ್ತೆ, ನಮ್ದು ಸ್ಕ್ರೀನ್ ಸ್ಪೇಸ್ ಕೂಡ ಅವಾಗ ಶೇರ್ ಆಗಿಲ್ಲ. ಬಟ್ ಇದು ಫ್ಯೂಚರಿಸ್ಟಿಕ್ ಆಗಿ ಅನಿಸ್ತು ನನಗೆ. ಸಹಜವಾಗಿ ನನಗೆ ತಂದೆ ಜೊತೆ ಆ್ಯಕ್ಟ್ ಮಾಡ್ತಿರ್ಬೇಕಿದ್ರೆ, ಇಲ್ಲ ನಂದು ಕೆಲಸ ಮಾಡ್ತಿರ್ಬೇಕಿದ್ರೆ ಅಲ್ಲಿ ನಂಗೆ ತುಂಬ ಖುಷಿಯಾಗಿದ್ದೇನು ಅಂದರೆ ಒಂದು ಒಳ್ಳೆ ವಾತಾವರಣ, ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಿದ್ರು. ಆ್ಯಂಡ್ ಶೂಟ್ ಮಾಡ್ತಿರೋ ರೀತಿ ಕೂಡ ಕ್ರಿಸ್ಪ್ ಆಗಿ ತುಂಬ ಬೇಗ, ಅಂದರೆ ಸ್ವಲ್ಪ ಹೋಮ್ವರ್ಕ್ ಮಾಡಿಕೊಂಡು ಡೈಲಾಗ್ ಪ್ರಾಕ್ಟೀಸ್ ಮಾಡಿಕೊಂಡು ಅದಾದ್ಮೇಲೆ ನಾವು ಹೋಗಿ ಪರ್ಫಾರ್ಮ್ ಮಾಡ್ತಿದ್ದೆ. ಸ್ಪೆಷಲಿ ನನಗೆಲ್ಲರಿಗಿಂತ ಇಂಪಾರ್ಟೆಂಟ್ ಆಗಿ ನಾನು ಮೂವಿ ಒಪ್ಕೊಂಡಿದ್ದೇನು ಅಂದರೆ, ಫಸ್ಟ್ ಆಫ್ ಆಲ್ ಅಫ್ಕೋರ್ಸ್ ಕತೆ ತುಂಬ ಚೆನ್ನಾಗಿದೆ. ಆ್ಯಂಡ್ ನನಗೆ ಒಂದು ಚಿಕ್ಕ ವಯಸ್ಸಿನ ಒಂದು ಡ್ರೀಮ್ ಇತ್ತು, ದಿಗಂತ್ ಸರ್ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ. ಸೊ ಇಟ್ ವಾಸ್ ಅ ಫ್ಯಾನ್ ಮೂಮೆಂಟ್ ನನಗೆ, ಸ್ಪೆಷಲಿ ಒಂದು ಸಾಂಗ್ ಶೂಟ್ ಮಾಡಬೇಕಿದ್ರೆ. ಸುಮಾರಷ್ಟು ಜಾಗದಲ್ಲಿ ನಂಗೆ ಕೇಳಿದ್ದಾರೆ ನನ್ನ ಆ್ಯಕ್ಚುಲಿ ಚೈಲ್ಡ್ಹುಡ್ ಕ್ರಶ್ ಯಾರಾಗಿದ್ರು ಅಂದರೆ, ಇದೆಲ್ಲ ಕೇಳಿದಾಗ ಸಿನಿಮಾ ಜಗತ್ತಲ್ಲಿ ಆ್ಯಕ್ಚುಲಿ ದಿಗಂತರ್ ಆಗಿದ್ರು. ಅವ್ರಿಗೆ ನಾನು ಹೇಳಿದ್ದೀನಿ ಕೂಡ ಒಂದು ಸಾಂಗಲ್ಲಿ ಅಲ್ವಾ ಶೂಟ್ ಮಾಡ್ತಿರ್ಬೇಕಿದ್ರೆ. ಸೊ ಅವಾಗಲೇ ನಾನು ಹೇಳಿದ್ದೆ, ಸರ್ ಇಟ್ಸ್ ಲೈಕ್ ಅ ಡ್ರೀಮ್ ಕಮ್ ಟ್ರೂ ಫಾರ್ ಮೀ, ನಿಮ್ ಜೊತೆ ಡ್ಯಾನ್ಸ್ ಮಾಡ್ತಿರೋದು, ಆ ಸಾಂಗ್ ರೊಮ್ಯಾನ್ಸ್ ಮಾಡ್ತಿರ್ಬೇಕು. ಅದೇ ಅದನ್ನ ಗೊತ್ತಾಗಿಲ್ಲ. 2006 ಅಲ್ಲಿ ಏನ್ ಮಾಡ್ತಾ ಇದ್ರಿ ನೀವು? ಮೇ ಬಿ ನಾನು 5th ಸ್ಟ್ಯಾಂಡರ್ಡ್ ಅಲ್ಲಿ ಏನೋ ಇದ್ದೆ ಅನ್ಸುತ್ತೆ. ಸೊ ಇಟ್ ವಾಸ್ ಅ ಡ್ರೀಮ್ ಕಮ್ ಟ್ರೂ. ಬಟ್ ಏನ್ ಗೊತ್ತಾ, ಇವಾಗ ಅಂದ್ರೆ ಆ ಏಜ್ ಡಿಫ್ರೆನ್ಸ್ ಅಂತೂ ಖಂಡಿತವಾಗ್ಲೂ ಕಾಣಿಸಲ್ಲ. ಸ್ಪೆಷಲಿ ಮೂವಿಲಿ ನಾನೇ ಅವ್ರಿಗಿಂತ ದೊಡ್ಡವರಾಗಿ ಕಾಣ್ತೀನಿ. ಬಿಕಾಸ್ ಅವ್ರು ಎಷ್ಟು ಫಿಟ್ ಆಗಿದ್ದಾರೆ, ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ, ಸ್ಕಿನ್ ಎಷ್ಟು ಚೆನ್ನಾಗಿದೆ. ಸೊ ಎಕ್ಸಾಕ್ಟ್ಲಿ, ಸೊ ನಾನು ಹೇಳ್ದಂಗೆ ನನಗೆ ಡ್ರೀಮ್ ಕಮ್ ಟ್ರೂ ಮೂಮೆಂಟ್ ಇತ್ತು, ಅದು ಸಾಂಗ್ ಶೂಟ್ ಮಾಡ್ತಿರ್ಬೇಕಿದ್ರೆ. ಸೊ ಥ್ಯಾಂಕ್ ಯು ಸೋ ಮಚ್ ರವೀಂದ್ರ ಸರ್ ನನ್ನ ಅಪ್ರೋಚ್ ಮಾಡಿದ್ದಕ್ಕೆ ಈ ಒಂದು ಅದ್ಭುತ ಸ್ಕ್ರಿಪ್ಟಿಗೆ. ಆ್ಯಂಡ್ ಟೀಸರ್ ನೋಡಿದಾಗೆ ನನಗೆ ತುಂಬ ಖುಷಿ ಆಯಿತು. ಬಿಕಾಸ್ ಸಕ್ಕತ್ತಾಗಿ ಎಡಿಟ್ ಮಾಡಿದ್ದಾರೆ ಆ್ಯಂಡ್ ನನ್ನ ಪೋರ್ಷನ್ಸ್ ಕೂಡ ನಂಗೆ ತುಂಬ ಇಷ್ಟ ಆಯಿತು, ಚೆನ್ನಾಗಿ ತೋರಿಸಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪ್ರೊಡ್ಯೂಸರ್ ಸರ್ ವಾಸ್ ಆಲ್ವೇಸ್ ನನಗೆ ಯಾವಾಗಲೂ ತುಂಬ ಸ್ವೀಟ್ ಆಗಿದ್ರು ಸೆಟ್ಟಲ್ಲಿ, ಎಷ್ಟು ಚೆನ್ನಾಗಿ ಮಾತಾಡ್ಸೋರು ಅಂದರೆ ಜಾಸ್ತಿ ಕಥೆಗಳೇ ಹೇಳ್ತಾ ಇದ್ರು ನನಗೆ. ಸೊ ನನ್ನ ಶೂಟ್ ಇಲ್ಲದೆ ಇದ್ದಾಗ ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತಿದ್ದೆ. ಅವ್ರ ಹತ್ರ ಕಳೆದಿರೋಂಥ ಕ್ಷಣಗಳು ನಂಗೆ ತುಂಬ ನೆನಪಿದೆ. 3 ವರ್ಷ ಆದರೂ ಕೂಡ ಇಟ್ಸ್ ಸ್ಟಿಲ್ ಕ್ರಿಸ್ಪ್. ಆ್ಯಂಡ್ ಅವರನ್ನು ವೆಲ್ಕಮ್ ಮಾಡೋ ರೀತಿ ನಂಗೆ ತುಂಬ ಇಷ್ಟ. ಥ್ಯಾಂಕ್ ಯು ಸರ್. ಆ್ಯಂಡ್ ಚಂದ್ರು ಸರ್, ಥ್ಯಾಂಕ್ ಯು ಸೋ ಮಚ್ ನನ್ನ ಇಷ್ಟು ಚೆನ್ನಾಗಿ ತೋರಿಸೋದಕ್ಕೆ ಕ್ಯಾಮ್ರಾದ ಮುಂದೆ. ಬಿಕಾಸ್ ತುಂಬ ಇಂಪಾರ್ಟೆಂಟ್ ಆಗೋದು ನಮ್ಮನ್ನ ಹೇಗೆ ತೋರಿಸ್ತಾರೆ ದೊಡ್ಡ ಸ್ಕ್ರೀನ್ ಮೇಲೆ ಅಂತ. ಪ್ರತಿ ಸಲ ನನ್ಗೆ ಅವ್ರ ಜೊತೆ ಕೆಲಸ ಮಾಡಬೇಕಿದ್ರೆ ಖುಷಿ ಏನಂದರೆ ಮುಗ್ಗಿನ ಮನಸ್ಸು ಬಗ್ಗೆ ಅವ್ರು ಮಾತಾಡ್ತಿರ್ತಿದ್ರು. ಸೊ ನನ್ನ ಫೇವ್ರೆಟ್ ಫಿಲ್ಮ್ ಅದು. ಅದರಲ್ಲಿ ಆ ಸಾಂಗ್ ಶೂಟ್ ಮಾಡಿರೋದು ಆ್ಯಂಡ್ ನನಗೂ ಕೂಡ ಅವರೇ ಸಾಂಗ್ ಶೂಟ್ ಮಾಡ್ತಿರೋದಿದ್ದಾರೆ ಅಂತ ಗೊತ್ತಾದಾಗ ತುಂಬ ಖುಷಿಯಾಗಿತ್ತು. ಸೊ ಸುಮಾರಷ್ಟು ಕನಸುಗಳು ನಂದು ನನಸಾಯಿತು ಈ ಸಿನಿಮಾದಿಂದ. ಸಪೋರ್ಟ್ ಮಾಡಿ, ಚೆನ್ನಾಗಿದೆ ಸಿನಿಮಾ, ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊಳ್ತೀನಿ.